ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಆಗಿ ಕೇಳ್ತಾ ಇರೋದು ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬರಲೇ ಇಲ್ಲ, ಯಾವಾಗ ನಮ್ಮ ಖಾತೆಗೆ 16ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗುತ್ತೆ ಅಂತ ಕೇಳ್ತೀರಾ. ಮತ್ತು ಇನ್ನೊಂದಷ್ಟು ಜನ ಕೇಳ್ತಾ ಇರೋದೇನೆಂದರೆ ನಾಳೆ ಏನಾದರೂ 2,000 ರೂಪಾಯಿ ಬರುತ್ತಾ ಅಂತಲೂ ಕೂಡ ಕೇಳ್ತೀರಾ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 16ನೇ ಕಂತದ್ದು ಯಾವಾಗ ಬರುತ್ತಾ, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೊಂದು ಮಾಹಿತಿ ಇದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಇನ್ನೂ 2,000 ಬಂದಿಲ್ಲ ಅಂದರೆ ನೀವು ಈ ಒಂದು ವಿಡಿಯೋನ ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕು ಒಂದೇ ಒಂದು ಸಬ್ಸ್ಕ್ರೈಬಿಂದ ಏನಾಗುತ್ತೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣನ ಸರ್ಕಾರದವರು ನಿಮಗೆ ಜನವರಿ 15ನೇ ತಾರೀಕು ಒಂದು ಬಿಡುಗಡೆನ ಮಾಡ್ತೀವಿ ಅಂತೇಳಿರು. ಆದರೆ ಅವತ್ತು ಏನಕ್ಕೆ ಬಿಡುಗಡೆ ಆಗಿಲ್ಲ ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ನಿಮಗೇನೆ ಆನ್ಸರ್ ಗೊತ್ತಿದೆ. ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅವತ್ತು. ಆ ಒಂದು ಕಾರಣದಿಂದಾಗಿ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಅಲ್ಲಿ ತಡೆ ಹಿಡಿತಾರೆ. ಮತ್ತು ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಇವೆರಡೂ ಕಾರಣದಿಂದ ಏನಾಗಿರುತ್ತೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಜನವರಿ 15ನೇ ತಾರೀಕು 2,000 ರೂಪಾಯಿ ಬಿಡುಗಡೆ ಆಗಿರಲ್ಲ. ಹಾಗಾದರೆ ಇವಾಗ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ನೋಡಿ, ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಯಾವುದೇ ಥರದ ಆಕ್ಸಿಡೆಂಟ್ ಆಗಿರಲಿಲ್ಲ, ಏನೂ ಕೂಡ ಆಗಿರಲಿಲ್ಲ ಅಂದರೆ ಅವ್ರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾದ್ರೆ ಏನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿತ್ತು ಅದ್ರ ಬಗ್ಗೆ ಅವರು ಒಂದು ಕ್ರಮನ ತಗೊಂಡು ಸರಿ ಮಾಡಿ ನಿಮಗೆ 16ನೇ ಕಂತಿನ ಹಣ ಬರೋ ರೀತಿ ಮಾಡ್ಬೋದಾಗಿತ್ತು. ಇವಾಗ ಬೇರೆ ಸಚಿವರು ಯಾರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಇನ್ನೂ ಜನರಿಗೆ ತಲುಪಿಲ್ಲ ಅಂತ ಯಾರೂ ಕೂಡ ಏನೂ ತಲೆ ಕೆಡಿಸ್ಕೋತಿಲ್ಲ, ಮತ್ತು ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದರಿಂದ ನಿಮಗೆ 16ನೇ ಕಂತಿನ ಹಣ ಬರೋದು ಡಿಲೇ ಆಗ್ತಿದೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೊತೆ ನೀವು ಯಾರು ಅನ್ನಭಾಗ್ಯ ಯೋಜನೆ ಅಡಿ ಹಣ ಪಡ್ಕೋತೀರಾ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅನ್ನಭಾಗ್ಯ ಯೋಜನೆ ಅಡಿ ಹಣ ಬಿಡುಗಡೆ ಆಗಿದೆ. 2 ತಿಂಗಳದು, 3 ತಿಂಗಳದು, 1 ತಿಂಗಳದ್ದು ಈ ರೀತಿ ಹಣ ಬಂದು ಜಮೆ ಆಗ್ತಿದೆ. ನೀವು ಬೇಕಂದರೆ ಪ್ರೀವಿಯಸ್ ವೀಡಿಯೋದ ಕಮೆಂಟ್ ಸೆಕ್ಷನ್ ತೆಗೆದ್ಬಿಟ್ಟು ನೋಡ್ಬೋದು. ಅಲ್ಲಿ ಸಾಕಷ್ಟು ಜನ ಒಂದು ಹಣ ಜಮೆ ಆಗಿದೆ ಅನ್ನಭಾಗ್ಯ ಯೋಜನೆ ಅಡಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ, ಅವರು ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ಅನ್ನಭಾಗ್ಯ ಯೋಜನೆ ಅಡಿ ಹಣ ಬಿಡುಗಡೆ ಆಗಿರುತ್ತೆ. ಮತ್ತು ನೀವು ಏರ್ಟೆಲ್ ಏನಾದರೂ ಜಿಯೋ ಸಿಮ್ನ ಬಳಸ್ತಾ ಅಂದರೆ ನಿಮಗೆ ಒಂದು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಒಂದು ಗುಡ್ ನ್ಯೂಸ್ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ನೀವೆಲ್ಲರೂ ಕೂಡ 2 ಸಿಮ್ ಇಟ್ಕೊಂಡಿರ್ತೀರ, ಆದರೆ ರೀಚಾರ್ಜ್ ಮಾಡ್ಸೋಕ್ಕೆ ಪ್ರತಿ ತಿಂಗಳು 200 ರೂಪಾಯಿ, 300 ರೂಪಾಯಿ ಆ ರೀತಿ ಖರ್ಚಾಗ್ತಾ ಇರುತ್ತೆ. ಇವಾಗ ಕೇಂದ್ರ ಸರ್ಕಾರದಿಂದ ಏನು ಮಾಡಿದ್ದಾರೆ ಅಂದರೆ ಕೇವಲ ನೀವು 20 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಸಾಕು. ಆ ಒಂದು ಕರೆನ್ಸಿ ನೀವು ಏನಾದರೂ ಯೂಸ್ ಮಾಡಿಲ್ಲ ಅಂದರೆ 3 ತಿಂಗಳವರೆಗೂ ಕೂಡ ಬರುತ್ತೆ. ಏನಾದರೂ 3 ತಿಂಗಳಾದಮೇಲೆ 20 ರೂಪಾಯಿ ನೀವು ಅದೇ ರೀತಿ ಇಟ್ಕೊಂಡಿತ್ತು ಅಂದರೆ ಅದೇ ಆಟೋಮೆಟಿಕ್ಕಾಗಿ ಕಟ್ಟಾಗಿ ಅದು 4ನೇ ತಿಂಗಳಿಗೆ ಶಿಫ್ಟ್ ಆಗುತ್ತೆ. 30 ದಿನ ಎಕ್ಸ್ಟ್ರಾ ವ್ಯಾಲಿಡಿಟಿ ಬರುತ್ತೆ. ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ನಿಮಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದನ್ನ ಚೆಕ್ ಮಾಡಿ. ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಯಾಕೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಂತೂ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾನೇ ಇರ್ತೀರ, ಆದರೆ ಎಕ್ಸಾಕ್ಟ್ ಡೇಟ್ ಅನ್ನೋದು ನಿಮ್ಗೆ ಗೊತ್ತಾಗಿರಲ್ಲ. ಇವಾಗ ಹಾಗಾದರೆ ನಮಗೆ ಈ ತಿಂಗಳಲ್ಲಿ ಬರುತ್ತಾ, ಮುಂದಿನ ತಿಂಗಳಲ್ಲಿ ಬರುತ್ತಾ, ನಾಳೆ ಬರುತ್ತಾ ಅನ್ನೋದೇ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಆಗಿರುತ್ತೆ. ಯಾಕಂದರೆ 16ನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಡಿಸೆಂಬರಲ್ಲಿ ಬರಬೇಕಾಗಿತ್ತು. ಡಿಸೆಂಬರಲ್ಲಿ ಈ ಸರ್ಕಾರದವರು ನಿಮಗೆ 2,000 ರೂಪಾಯಿನ ಹಾಕಲಿಲ್ಲ. ಇವಾಗ ಏನು ಮಾಡಿದ್ದಾರೆ ಅಂದರೆ ಜನವರಿಲಿ ಹಾಕ್ತೀವಿ ಅಂತ ಹೇಳಿದರು, ಅದು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿದರು. ಜನವರಿಲೂ ಕೂಡ ಬಿಡುಗಡೆ ಆಗಿಲ್ಲ. ಇವಾಗ ಏನಾದರೂ 30ನೇ ತಾರೀಕು ಒಳಗಡೆ ಏನಾದರೂ ಬರುತ್ತಾ ಅಥವಾ ನಾಳೆ ಬರುತ್ತಾ, ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಇದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಅಂದರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ 17ನೇ ಕಂತಿನ ಹಣದ ಜೊತೆ ಸೇರಿಸಿ ನಾವು ಬಿಡುಗಡೆನ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದೆ. ಅಂದರೆ ಮುಂದಿನ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16, 17 ಕಂತಿನ ಹಣ ಒಟ್ಟಿಗೆ ಬರುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ, ಅವ್ರಿಗೊಂದು ಸ್ವಲ್ಪ ಮಾಹಿತಿ ಸಿಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.